ಒಬ್ಬ ಸ್ಯಾಲರಿಡ್ ಎಂಪ್ಲಾಯಿ ಆಗಿದ್ರೆ ITR ನ ಫೈಲ್ ಮಾಡೋದಕ್ಕೆ ನೀವು ಮತ್ತೊಬ್ಬರಿಗೆ ಹಣ ಕೊಡುವಂತಹ ಅವಶ್ಯಕತೆ ಇಲ್ಲ. ನೀವು ಖುದ್ದಾಗಿ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಹೋಗಿ 10 ರಿಂದ 15 ನಿಮಿಷದಲ್ಲಿ ಈ ಒಂದು ಫೈಲಿಂಗ್ ಅನ್ನ ಮಾಡಬಹುದು. ಹೇಗೆ ಈ ಪ್ರಾಸೆಸ್ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಚಾನೆಲ್. ನಾನು ನಿಮ್ ಸೋನು. ಇನ್ಕಮ್ ಟ್ಯಾಕ್ಸ್ ಹೆಡ್ಸ್ ಅಲ್ಲಿ 5 ಹೆಡ್ಸ್ ಇರುತ್ತೆ. ಆ 5 ಹೆಡ್ಸ್ ಅಲ್ಲಿ ಈ 3 ಹೆಡ್ಸ್ ಇತ್ತು ಅಂತಂದ್ರೆ ನೀವು ITR 1 ಅನ್ನ ಫೈಲ್ ಮಾಡಬಹುದು. ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇನ್ಕಮ್ ಫ್ರಮ್ ಒನ್ ಹೌಸ್ ಪ್ರಾಪರ್ಟಿ. ಸೊ ಇಷ್ಟು ಇತ್ತು ಅಂತಂದ್ರೆ ನಿಮ್ಮ ಇನ್ಕಮ್, ನೀವು ITR 1 ಅನ್ನ ಫೈಲ್ ಮಾಡಬಹುದು. ಎಷ್ಟು ಜನ IT ಫೈಲ್ ಮಾಡ್ತೀವೋ ಅದರಲ್ಲಿ 50% ನಷ್ಟು ಜನರ ಒಂದು ಫೈಲಿಂಗ್ ಈ ITR 1 ಇಂದಾನೇ ಆಗೋಗುತ್ತೆ. ಸೊ ಮೊದಲಿಗೆ ಏನ್ ಮಾಡ್ಬೇಕು, ನಾವು ಕ್ರೋಮ್ಗೆ ಹೋಗಿ incometax.gov.in ಅಂತ ಟೈಪ್ ಮಾಡಿ, ಇಲ್ಲಿ ಇಂಡಿವಿಜುವಲ್ HUF ಸೆಕ್ಷನ್ ಅಲ್ಲಿ ಸ್ಯಾಲರಿಡ್ ಎಂಪ್ಲಾಯೀಸ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಟರ್ನ್ ಫಾರ್ಮ್ ಅಪ್ಲಿಕಬಲ್ ಟು ಮೀ ಅಂತ ಏನಿದೆ ಇದನ್ನ ಸೆಲೆಕ್ಟ್ ಮಾಡಿದ್ರೆ ITR 1 ಸಹಜ್ ಏನ್ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಯಾರೇ ಸ್ಯಾಲರಿಡ್ ಪರ್ಸನ್ ಆಗಿರ್ಬೋದು ಅಥವಾ ಯಾರಿಗಾದ್ರೂ ಒಂದು ಮನೆಯಿಂದ ಅಂದ್ರೆ ಒನ್ ಹೌಸ್ ಇಂದ ಅವ್ರಿಗೆ ರೆಂಟಲ್ ಇನ್ಕಮ್ ಬರ್ತಾ ಇದ್ರೆ, ಆಡಿಂಗ್ ಆನ್ ಏನಾದ್ರೂ ಅವ್ರಿಗೆ ಸೋರ್ಸಸ್ ಆಫ್ ಇನ್ಕಮ್ ಇತ್ತು ಅಂತಂದ್ರೆ, ಅಂದ್ರೆ ಇಂಟ್ರೆಸ್ಟ್ ಬರ್ತಾ ಇದ್ದು ಅಥವಾ ಡಿವಿಡೆಂಡ್ಸ್ ಅಥವಾ ಅಗ್ರಿಕಲ್ಚರಲ್ ಇನ್ಕಮ್ ಬಂದು 5,000ಕ್ಕಿಂತ ಕಡಿಮೆ ಇದೆ ಅಂತಂದ್ರೆ ಅವರು ಈ ITR 1 ಅನ್ನ ಫೈಲ್ ಮಾಡಬಹುದು. ಬಟ್ ಇಂಪಾರ್ಟೆಂಟ್ ಇಲ್ಲಿ ಯಾರು ಫೈಲ್ ಮಾಡಬಾರ್ದು ಅನ್ನೋಣ, ಕಂಪನಿಯ ಡೈರೆಕ್ಟರ್ ಆಗಿದ್ರೆ, ಅನ್ಲಿಸ್ಟೆಡ್ ಶೇರ್ಸ್ ಇದ್ರೆ, ಅಂದ್ರೆ ಈ ಸಾಪ್ಸ್ ಏನಾದ್ರೂ ನಿಮ್ ಹತ್ರ ಇದೆ ಅಂತಂದ್ರೆ, ಇಲ್ಲ ಯಾವ್ದಾದ್ರು ಅಸೆಟ್ ನ ಇಂಡಿಯಾದಿಂದ ಹೊರಗಡೆ ನೀವು ಹೊಂದಿದ್ದೀರಾ, ಉದಾಹರಣೆಗೆ US ಸ್ಟಾಕ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅನ್ಕೊಳ್ಳಿ, ಅಥವಾ ನಿಮ್ಮ ಲಾಸ್ ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ ನೀವೇನಾದ್ರೂ ಪ್ಲಾನಿಂಗ್ ಅಲ್ಲಿ ಇದ್ದೀರಾ ಅಂತಂದ್ರೆ ನೀವು ITR 1 ಅನ್ನ ಫೈಲ್ ಮಾಡೋದಕ್ಕಾಗೋದಿಲ್ಲ, ನೀವು ITR 2 ಫೈಲ್ ಮಾಡಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಕ್ಯಾಪಿಟಲ್ ಗೇನ್ ಇದ್ರೆ, ಅಂದ್ರೆ ನೀವೇನಾದ್ರೂ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದು ಅದರಿಂದ ಹಣ ಏನಾದ್ರೂ ನಿಮ್ಮ ಅಕೌಂಟ್ಗೆ ಬಂದಿದೆ, ಗೇನ್ ಆಗಿದೆ ಅಂತಂದ್ರೆ ಕೂಡ ನೀವು ಇಲ್ಲಿ ITR 1 ಅನ್ನ ಫೈಲ್ ಮಾಡೋದಕ್ಕಾಗಲ್ಲ, ITR 2 ನ ಫೈಲ್ ಮಾಡಬೇಕಾಗತ್ತೆ. ಹಾಗೆ ಈ ವಿಡಿಯೋನ ನೀವು ಕಂಪ್ಲೀಟ್ ನೋಡಿದ್ರೆ ITR 2 ನ ಫೈಲ್ ಮಾಡೋದಕ್ಕೆ ಕೂಡ ನಿಮಗೆ ಬೇಸಿಕ್ ಆಗಿ ಒಂದು ನಾಲೆಡ್ಜ್ ಸಿಗುತ್ತೆ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಪ್ರಾಸೆಸ್ ನೋಡಿ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ಮೇನ್ ಕನ್ಫ್ಯೂಷನ್ ಏನಿರುತ್ತೆ, ಯಾವ ಸೆಕ್ಷನ್ ಅಲ್ಲಿ ಯಾವ ನಂಬರ್ಸ್ ಹಾಕಬೇಕು, ಎಲ್ಲಿ ಏನು ಎಂಟರ್ ಮಾಡಬೇಕು ಅನ್ನೋದು. ಸೊ ಇದನ್ನ ಎಂಟರ್ ಮಾಡೋದಕ್ಕೆ ನಾನು ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ನೋಡ್ಬೇಕಾ, ಕಂಪ್ಲೀಟ್ ಅಕೌಂಟ್ ಸ್ಟೇಟ್ಮೆಂಟ್ಸ್ ತೆಗಿಬೇಕಾ? ಖಂಡಿತವಾಗ್ಲೂ ಇಲ್ಲ. ಈ 2 ಫಾರ್ಮ್ಸ್ ಇದ್ರೆ ಸಾಕು. ಫಾರ್ಮ್ 16 ಹಾಗೆ ಫಾರ್ಮ್ 26ES. ಫಾರ್ಮ್ 16 ಬಂದು ನಿಮಗೆ ನಿಮ್ಮ ಎಂಪ್ಲಾಯರ್ ಕಡೆಯಿಂದ ಸಿಗುತ್ತೆ, ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರಿ ಆ ಕಂಪನಿಯವರು ನಿಮ್ಗೆ ಕೊಡ್ತಾರೆ. ಹಾಗೆ 26ES ಬಂದು ನೀವು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಫಾರ್ಮ್ 16 ಅಲ್ಲಿ ಏನಿರುತ್ತೆ, ಯಾವ ಕಂಪನಿ ಇದನ್ನ ಇಶ್ಯೂ ಮಾಡಿದೆ ಅನ್ನೋದು ಒಂದು ಕಡೆ ಇತ್ತು ಅಂತಂದ್ರೆ ಅಡ್ರೆಸ್ ಸಮೇತವಾಗಿ, ಮತ್ತೊಂದು ಕಡೆ ನಿಮ್ಮ ಹೆಸರು ಹಾಗೂ ಅಡ್ರೆಸ್ ಇರುತ್ತೆ. ಏಪ್ರಿಲ್ 1, 2022 ಮಾರ್ಚ್ 31, 2023 ನಮ್ಮ ಅರ್ನಿಂಗ್ಸ್ ಏನಾಗಿದೆ ಅದರ ಬೇಸಿಸ್ ಮೇಲೆ ನಾವೀಗ ITR ಫೈಲ್ ಮಾಡ್ತಾ ಇದೀವಿ. ಸೊ ಅದರ ಅಸೆಸ್ಮೆಂಟ್ ಇಯರ್ ಬಂದು 2023-24. ಇಲ್ಲಿ ನಿಮ್ಗೆ ಕ್ವಾರ್ಟರ್ ವೈಸ್ ಕಂಪನಿಯಿಂದ ನಿಮ್ಗೆ ಎಷ್ಟು ಇನ್ಕಮ್ ಬಂದಿದೆ, ಅವರು ಎಷ್ಟು TDS ನ ಡಿಡಕ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಶೋ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಎಂಪ್ಲಾಯಿಯ ಇನ್ಕಮ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, 24.5 ಲಕ್ಷ ಇದೆ, ಅಂದ್ರೆ 5 ಲಕ್ಷ TDS ಕಟ್ ಆಗಿದೆ. ಸೊ TDS ಅಂದ್ರೆ ಏನು? ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್. ಅಂದ್ರೆ ನಿಮ್ಮ ಕಂಪನಿ ನಿಮ್ಗೆ ಏನು ಒಂದು ಹಣವನ್ನ ನೀಡ್ತಾ ಇರ್ತಾರೆ ಸ್ಯಾಲರಿ ರೂಪದಲ್ಲಿ, ಅಲ್ಲಿ TDS ನ ಕಟ್ ಮಾಡಿ ನಿಮ್ಮ ಪ್ಯಾನ್ ನ ಅಗೇನ್ಸ್ಟ್, ಅಂದ್ರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಏನಿರುತ್ತೆ ಅದರ ಅಗೇನ್ಸ್ಟ್ ಅವರು ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕಟ್ ಆಗಿರುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನ್ ಗಮನಿಸಬೇಕು, ನಾವೇನಾದ್ರೂ ಡಿಕ್ಲರೇಷನ್ ನ ಸರಿಯಾಗಿ ಕೊಟ್ಟಿಲ್ಲ ಅಂತಂದ್ರೆ, ಅಂದ್ರೆ ನನಗೆ ಬೇರೆ ಯಾವುದೋ ಒಂದು ಇನ್ಕಮ್ ಇದೆ, ನಾನು ಅದನ್ನ ನನ್ನ ಎಂಪ್ಲಾಯರ್ಗೆ ಹೇಳಿಲ್ಲ, ಅಥವಾ ಯಾವುದೋ ಒಂದು ಡಿಡಕ್ಷನ್ ಇದೆ ನಾನು ಅದನ್ನ ಅವ್ರಿಗೆ ಹೇಳಿಲ್ಲ ಅಂತಂದಾಗ ಅಮೌಂಟ್ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಅದನ್ನ ನಾವು IT ಫೈಲ್ ಮಾಡಬೇಕಾದ್ರೆ ರೆಕ್ಟಿಫೈ ಮಾಡ್ಕೊಳ್ಬೇಕು. ಸೊ ಈ ಒಂದು ವೇರಿಯೇಷನ್ ಇಂದ ನಿಮ್ಮ TDS ಬಂದು ಹೆಚ್ಚಾಗಿ ಕಟ್ ಆಗಿರ್ಬೋದು. ಹೆಚ್ಚಾಗಿ ಕಟ್ ಆಗಿರೋದ್ರಿಂದ ನೀವು ವಾಪಸ್ ರೀಫಂಡ್ ಪಡ್ಕೊಳ್ಳುವಂತಹ ಒಂದು ಸಾಧ್ಯತೆ ಇರುತ್ತೆ, ನೀವು ಇಲ್ಲಿ ರೆಕ್ಟಿಫೈ ಮಾಡ್ಕೊಂಡ್ರೆ. ಅಥವಾ ನೀವು ಕಟ್ಟಿಲ್ಲ ಅಲ್ಲಿ ಪ್ರಾಪರ್ ಆಗಿ ಅಂತಂದ್ರೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟುವಂತಹ ಸಾಧ್ಯತೆ ಕೂಡ ಇಲ್ಲಿರುತ್ತೆ. ಸೊ ಇದ್ರ ಬಗ್ಗೆ ಮುಂದೆ ವಿಡಿಯೋದಲ್ಲಿ ಮಾತಾಡ್ತಾ ಹಾಗೆ ಹೋಗೋಣ. ಸೊ ಪಾರ್ಟ್ ಬಿ ಗೆ ನಾವೀಗ ಹೋಗಿ ನೋಡಿದ್ರೆ ನಮಗೆ ಇನ್ನಷ್ಟು ಡೀಟೇಲ್ ಸಿಗುತ್ತೆ. ಸೊ ಪಾರ್ಟ್ ಬಿ ಲಿ ನಮಗೆ ಟೋಟಲ್ ಸ್ಯಾಲರಿ ಎಷ್ಟು ಸಿಕ್ಕಿದೆ ಅನ್ನೋದು ಮೆನ್ಷನ್ ಆಗಿರುತ್ತೆ. ಹಾಗೆ ಎಕ್ಸೆಂಪ್ಟೆಡ್ ಅಲವೆನ್ಸಸ್ ಏನಿದೆ, ಉದಾಹರಣೆಗೆ ಗ್ರಾಟ್ಯುಟಿ ಆಗಿರ್ಬೋದು ಅಥವಾ ಪೆನ್ಷನ್ ಸಿಕ್ಕಿದೆಯಾ ಇಲ್ವೋ ಅನ್ನೋದಾಗಿರ್ಬೋದು. ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ
ಎಂಪ್ಲಾಯಿಗೆ HRA ಅಲವೆನ್ಸಸ್ ಅಂತ 1,21,000 ಸಿಕ್ಕಿದೆ. ಸೊ ಕೆಳಗೆ ಸ್ಕ್ರಾಲ್ ಮಾಡಿ ನಾವೀಗ ನೋಡಿದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಂದು 50,000 ಇದೆ. ಸೊ ಇವ್ರಿಗೆ ಆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಕ್ಕಿದೆ. ಅದರ ಜೊತೆಗೆ 2,500 ರೂಪಾಯಿ ಏನು ಪ್ರೊಫೆಷನಲ್ ಟ್ಯಾಕ್ಸ್ ಇವರು ಕಟ್ಟಿದ್ದಾರೆ ಅದು ಕೂಡ ಇಲ್ಲಿ ಸಿಕ್ಕಿದೆ ಜೊತೆಲಿ. ಸೊ ಸೆಕ್ಷನ್ 16 ಅಡಿಯಲ್ಲಿ ಏನೇನು ಎಕ್ಸೆಂಪ್ಷನ್ಸ್ ಇತ್ತೋ ಅದು ಎಲ್ಲವೂ ಇವ್ರಿಗೆ ಸಿಕ್ಕಿದೆ. ಇದನ್ನ ಬಿಟ್ಟು ಇವರು ಬೇರೆ ಯಾವುದೇ ಇನ್ಕಮ್ ನ ತನ್ನ ಎಂಪ್ಲಾಯರ್ಗೆ ಡಿಕ್ಲೇರ್ ಮಾಡಿಲ್ಲ ಅಂದ ತಕ್ಷಣ ಇವ್ರಿಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅಂತ ಏನಿಲ್ಲ, ಇದು ಕೂಡ ಕೆಲವೊಮ್ಮೆ ಮಾಡಿರಲ್ಲ. ಸೊ ಈ ಪರ್ಟಿಕ್ಯುಲರ್ ಎಂಪ್ಲಾಯಿ ಇನ್ಕಮ್ ಇದ್ರೂ ಕೂಡ ಅಲ್ಲಿ ಡಿಕ್ಲೇರ್ ಮಾಡಿಲ್ಲ. ಸೊ ಇಲ್ಲಿ ಏನು ಗ್ರಾಸ್ ಟೋಟಲ್ ಇನ್ಕಮ್ ನಿಮ್ಗೆ ಕಾಣಿಸ್ತಾ ಇದೆ ಅದು ಕಂಪ್ಲೀಟ್ ಡಿಡಕ್ಷನ್ಸ್ ಹಾಗೂ ಎಕ್ಸೆಂಪ್ಷನ್ಸ್ ನ ಹೊರತುಪಡಿಸಿ ಫೈನಲ್ ಅಮೌಂಟ್ ಇದೆ. ಹಾಗೆ ಸೆಕ್ಷನ್ 80C ಎಕ್ಸೆಂಪ್ಷನ್ ಏನಿದೆ 71,700 ರೂಪಾಯಿ ಸಿಕ್ಕಿದೆ. ಸೊ 80D ಸೆಕ್ಷನ್ ಅಲ್ಲಿ ಏನಿಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ನಮಗೆ ಕಾಣಿಸ್ತಾ ಇದೆ, ಇಲ್ಲಿ 0 ಅಂತಿದೆ. ಅಂದ್ರೆ ಅಗೇನ್ ಪರ್ಟಿಕ್ಯುಲರ್ಲಿ ಈ ವ್ಯಕ್ತಿ ಇನ್ಶೂರೆನ್ಸ್ ತಗೊಂಡಿಲ್ಲ ಅಂತಲ್ಲ, ತಗೊಂಡಿದ್ದಾರೆ ಬಟ್ ಅದನ್ನ ಇವರು ಇಲ್ಲಿ ಡಿಕ್ಲೇರ್ ಮಾಡಿಲ್ಲ. ಹಾಗಾಗಿ ಈ ಒಂದು ಫಾರ್ಮ್ 16 ಅಲ್ಲಿ ಅದು ನಿಮ್ಗೆ ಕಾಣಿಸ್ತಾ ಇಲ್ಲ. ಸೊ ಫಾರ್ಮ್ 16 ನ ಅನೆಕ್ಷರ್ ಸ್ಕ್ರಾಲ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಸ್ಯಾಲರಿಯ ಅಲವೆನ್ಸಸ್ ಕೂಡ ಮೆನ್ಷನ್ಡ್ ಇರುತ್ತೆ. ಸ್ಯಾಲರಿ ಎಷ್ಟಿದೆ, HRA ಎಷ್ಟಿದೆ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಹೌಸ್ ರೆಂಟ್ ಅಲವೆನ್ಸಸ್ ಬಂದು 2,98,750 ರೂಪಾಯಿ. ಬಟ್ ಇಲ್ಲಿ ಇವ್ರಿಗೆ ಸೆಕ್ಷನ್ 10 ಅಡಿಯಲ್ಲಿ ಸಿಕ್ಕಿರೋದು ಕೇವಲ 1,21,000. ಸೊ ಇಷ್ಟೇ ಯಾಕೆ ಸಿಕ್ಕಿದೆ? ಯಾಕಂದ್ರೆ ಕಂಪ್ಲೀಟ್ HRA ಏನಿರುತ್ತೆ ಅಂದ್ರೆ ಹೌಸ್ ರೆಂಟ್ ಅಲವೆನ್ಸಸ್ ಏನಿರುತ್ತೆ ಅದು ಎಕ್ಸೆಂಪ್ಟ್ ಆಗಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕು, ಯಾವ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಇದನ್ನ ಅವರು ನಮ್ಗೆ ನೀಡ್ತಾರೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅದಕ್ಕೆ ಮತ್ತೊಂದು ವಿಡಿಯೋ ಮಾಡ್ತೀನಿ, ಯಾಕಂದ್ರೆ ಇದು ಆಲ್ರೆಡಿ ಒಂದು ಲಾಂಗ್ ವಿಡಿಯೋ, ಇದರಲ್ಲಿ ಇನ್ನೊಂದು ಇನ್ಕ್ಲೂಡ್ ಮಾಡಿದ್ರೆ ಕನ್ಫ್ಯೂಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನ ಮಾಡಿಲ್ಲ. ಸೊ ಇದ್ರ ಜೊತೆಗೆ ಲೀವ್ ಟ್ರಾವೆಲ್ ಅಲವೆನ್ಸ್ ಕೂಡ ಸಿಕ್ಕಿದೆ 5,900 ರೂಪಾಯಿ. ಫಾರ್ಮ್ 26AS ಅಂದ್ರೆ ಆನ್ಯುವಲ್ ಇನ್ಕಮ್ ಸ್ಟೇಟಸ್, AIS ಅಂತ ನಾವು ಇದನ್ನ ಕರಿತೀವಿ. ಸೊ ಇದನ್ನ ನಾವು ಡೌನ್ಲೋಡ್ ಮಾಡೋದಕ್ಕೆ ಹಾಗೆ ITR ನ ಫೈಲ್ ಮಾಡೋದಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಅಲ್ಲಿ ಲಾಗಿನ್ ಮಾಡೋಣ. ಸೊ ಲಾಗಿನ್ಗೆ ಯೂಸರ್ ID ಬಂದು ನಿಮ್ಮ ಪ್ಯಾನ್ ನಂಬರ್ ಆಗಿರುತ್ತೆ. ಹಾಗೆ 26AS ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಈ ಫೈಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಡಿಯಲ್ಲಿ ನಿಮಗೆ ವ್ಯೂ 26AS ಅನ್ನೋ ಆಪ್ಷನ್ ಸಿಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಗ್ರಿ ಮಾಡಿ ಪ್ರೊಸೀಡ್ ಮಾಡಿ. ಸೊ ಅಸೆಸ್ಮೆಂಟ್ ಇಯರ್ 2023-24 ಅಂತ ಏನಿದೆ ವ್ಯೂ ಆಸ್ HTML ಮೇಲೆ ಕ್ಲಿಕ್ ಮಾಡಿ. ಒಂದು ಸಲ ವ್ಯೂ ಆರ್ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ಎಕ್ಸ್ಪೋರ್ಟ್ ಆಸ್ PDF ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾವು ಫಾರ್ಮ್ 16 ಅಲ್ಲಿ ನೋಡಿದಾಗ ಹಾಗೆ ನೀವು ಇಲ್ಲೂ ಕೂಡ ನೋಡ್ಬೋದು, ಒಂದು ಪರ್ಟಿಕ್ಯುಲರ್ ಕಂಪ್ನಿಯಿಂದ ಇವ್ರಿಗೆ 24.5 ಲಕ್ಷ ಅಮೌಂಟ್ ಬಂದಿದೆ. ಅದನ್ನ ಹೊರತುಪಡಿಸಿ ಬೇರೆ ಕಡೆಯಿಂದ ಕೂಡ ಇವ್ರಿಗೆ ಅಮೌಂಟ್ ಬಂದಿದೆ. ಸೊ ಬ್ಯಾಂಕ್ ಆಫ್ ಬರೋಡಾದಿಂದ ಇವ್ರಿಗೆ ಬಂದಿರತಕ್ಕಂತಹ ಇಂಟ್ರೆಸ್ಟ್ ಅನ್ನ ನೀವು ಇಲ್ಲಿ ನೋಡ್ಬೋದು. ಅದನ್ನ ಹೊರತುಪಡಿಸಿ ಮತ್ತೊಂದು ಪರ್ಟಿಕ್ಯುಲರ್ ಕಂಪ್ನಿಯಿಂದ ಕೂಡ 2,300 ರೂಪಾಯಿ ಪೇಮೆಂಟ್ ಬಂದಿದೆ. ಸೊ ಬೇಸಿಕಲಿ 26AS ಫಾರ್ಮ್ ಅಲ್ಲಿ ನಿಮ್ಮ ಟ್ಯಾಕ್ಸ್ ಡಿಡಕ್ಷನ್ಸ್ ಎಲ್ಲೆಲ್ಲಿ ಆಗಿದೆ ಅನ್ನೋದು ನಿಮಗೆ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಹಾಗೂ ಕಾಂಪ್ಯೂಟೇಷನ್ ಸಿಗುತ್ತೆ. ಸೊ ಇದರ ನಂತರ AIS ಸೆಕ್ಷನ್ ನೋಡೋಣ. ಇಲ್ಲಿ AIS ಸೆಕ್ಷನ್ಗೆ ಹೋಗಿ ಟ್ಯಾಕ್ಸ್ ಇನ್ಫಾರ್ಮೇಶನ್ ಸಮ್ಮರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಬೇಸಿಕಲಿ ನಿಮ್ಮ ಪ್ಯಾನ್ ಅಗೇನ್ಸ್ಟ್ ಎಲ್ಲೆಲ್ಲಿ ಎಷ್ಟೆಷ್ಟು ಪೇಮೆಂಟ್ ನಿಮ್ಗೆ ಸಿಕ್ಕಿದೆ ಅನ್ನೋದನ್ನ ಗೌರ್ಮೆಂಟ್ ಅವರು ಆಲ್ಮೋಸ್ಟ್ ಟ್ರ್ಯಾಕ್ ಮಾಡಿ ನಿಮ್ಗೆ ಇಲ್ಲಿ ಶೋ ಮಾಡ್ತಾರೆ. ಸೊ ಇಲ್ಲಿ ನೋಡಿ 2 ಕಂಪನಿಯಿಂದ ಏನು ಸ್ಯಾಲರಿ ಸಿಕ್ಕಿದೆ ಅದರ ಸಮ್ ನಿಮ್ಗೆ ಕಾಣಿಸ್ತಾ ಇದೆ. ಇಂಟ್ರೆಸ್ಟ್ ಫ್ರಮ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಟೋಮೆಟಿಕಲಿ ಪಾಪ್ಯುಲೇಟ್ ಆಗಿದೆ. ಇಂಟ್ರೆಸ್ಟ್ ಫ್ರಮ್ ಡೆಪಾಸಿಟ್ಸ್ ಕೂಡ ಆಟೋಮೆಟಿಕಲಿ ಇಲ್ಲಿ ಪಾಪ್ಯುಲೇಟ್ ಆಗಿದೆ. ಅಂದ್ರೆ FD ಇಂದ ಬಂದಿರುವಂತಹ ಇಂಟ್ರೆಸ್ಟ್ ಕೂಡ ಇಲ್ಲಿ ಆಟೋಮೆಟಿಕಲಿ ಫೆಚ್ ಆಗಿದೆ. ನೀವು ಬೇಕಾದ್ರೆ ಇದನ್ನ ಡೌನ್ಲೋಡ್ ಕೂಡ ಮಾಡಬಹುದು. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಫಾರ್ಮ್ 16 ಹಾಗೂ ಫಾರ್ಮ್ 26AS ಅಲ್ಲಿ ಇರ್ತಕ್ಕಂತಹ ನಂಬರ್ಸ್ ಏನಿದೆ ಅದು ಟ್ಯಾಲಿ ಆಗಬೇಕು, ಅಂದ್ರೆ ಮ್ಯಾಚ್ ಆಗಬೇಕು. 99% ಕೇಸಸ್ ಅಲ್ಲಿ ಇದು ಮ್ಯಾಚ್ ಆಗುತ್ತೆ. ಹಾಗೆ ಈ AIS ಅಲ್ಲಿ ಇರ್ತಕ್ಕಂತಹ ನಂಬರ್ಸ್ ಏನಿದೆ ನಾವು ITR ಫೈಲ್ ಮಾಡಬೇಕಾದ್ರೆ ಆಟೋಮೆಟಿಕಲಿ ಅದು ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಫೈಲ್ ನೌ ಮೇಲೆ ಕ್ಲಿಕ್ ಮಾಡಿ ಅಸೆಸ್ಮೆಂಟ್ ಇಯರ್ 2023-24 ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನ್ಲೈನ್ ಆಪ್ಷನ್ ರೆಕಮೆಂಡೆಡ್ ಇರೋದ್ರಿಂದ ನಾವು ಆನ್ಲೈನ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನೀವೇನಾದ್ರೂ ಈಗ ಆಲ್ರೆಡಿ ITR ಫೈಲ್ ಮಾಡೋದಕ್ಕೆ ಶುರು ಮಾಡಿ ಮಧ್ಯದಲ್ಲಿ ನಿಲ್ಸಿದ್ರಿ ಅಂತಂದ್ರೆ ಈ ರೀತಿಯಾಗಿ ನಿಮಗೆ ತೋರಿಸುತ್ತೆ. ಸೊ ನೀವು ಪ್ರಾಸೆಸ್ ನ ರೆಸ್ಯೂಮ್ ಕೂಡ ಮಾಡ್ಬೋದು. ಬಟ್ ಎಸ್ ನಿಮ್ಗೆ ಹೊಸದಾಗಿ ಪ್ರಾಸೆಸ್ ನ ತೋರಿಸ್ತಾ ಇರೋದ್ರಿಂದ ನಾನು ಕಂಪ್ಲೀಟ್ ಆಗಿ ಈ ಒಂದು ಪ್ರಾಸೆಸ್ ನ ತೋರಿಸ್ತೀನಿ. ಸೊ
ನ್ಯೂ ಫೈಲಿಂಗ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಂಡಿವಿಜುವಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ITR ಫಾರ್ಮ್ ನಲ್ಲಿ ITR 1 ಅನ್ನ, ಫೈಲಿಂಗ್ ರೀಸನ್ ಅಲ್ಲಿ ನೀವು ಟ್ಯಾಕ್ಸಬಲ್ ಇನ್ಕಮ್ ಮೋರ್ ದಾನ್ ದ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಅನ್ನೋದನ್ನ ಚೂಸ್ ಮಾಡಿ. ಇನ್ ಕೇಸ್ ನೀವು 2.5 ಲಕ್ಷಕ್ಕಿಂತ ಕಡಿಮೆ ಹಣನ ದುಡಿತಾ ಇದ್ರು ಕೂಡ ನೀವು ITR ನ ಫೈಲ್ ಮಾಡಬೇಕು ಅಂತಿದ್ರ ಅಂತಂದ್ರೆ ಇಲ್ಲಿ ಅದರ್ಸ್ ಅನ್ನೋ ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಒಂದು ಪಾಪ್ಅಪ್ ಕಾಣಿಸ್ತಾ ಇದೆ ನಿಮಗೆ. ಸೊ ನಿಮ್ಮ ಇನ್ಫಾರ್ಮೇಶನ್ ಏನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹತ್ರ ಇತ್ತು ಅದರ ಪ್ರಕಾರ ಆಲ್ರೆಡಿ ITR ಫಿಲ್ ಆಗಿದೆ. ಸೊ ನೀವು ಅದನ್ನ ವೆರಿಫೈ ಮಾಡ್ಕೊಳ್ಬೇಕಾಗತ್ತೆ. ಸೊ AIS ನ ಮ್ಯಾಜಿಕ್ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹತ್ರ ನಮ್ದು ಏನ್ ಇನ್ಫಾರ್ಮೇಶನ್ ಇದೆ ಅದು ಆಲ್ರೆಡಿ ಕ್ಯಾಲ್ಕುಲೇಟ್ ಆಗಿ ಟ್ಯಾಲಿ ಆಗಿ ಇಲ್ಲಿ ಮೆನ್ಷನ್ ಆಗಿರುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಸೊ ನಮ್ಮ ಕೆಲಸ ಏನಿರುತ್ತೆ ಅದು ಈಸಿ ಆಗುತ್ತೆ. ಸೊ ಇಲ್ಲಿ 5 ಸೆಕ್ಷನ್ಸ್ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಇದನ್ನ ನಾವು 1 by 1 ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಮ್ಮ ಬೇಸಿಕ್ ಇನ್ಫಾರ್ಮೇಶನ್ ನ ಚೆಕ್ ಮಾಡಿ. ನೀವೇನಾದ್ರೂ ಅಡ್ರೆಸ್ ನ ಅಪ್ಡೇಟ್ ಮಾಡಬೇಕು ಅಂತಿದ್ರೆ ಇಲ್ಲಿ ಅಪ್ಡೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಡ್ರೆಸ್ ನ ಅಪ್ಡೇಟ್ ಮಾಡಿ ನೀವು ಸೇವ್ ಮಾಡ್ಬೋದು. ಸೊ ನಾನು ಸೇವ್ ಮಾಡ್ತಾ ಇದ್ದೀನಿ. ಆಯ್ತು. ಸೊ ನೇಚರ್ ಆಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ನೀವು ಅದರ್ಸ್ ನ ಸೆಲೆಕ್ಟ್ ಮಾಡಿ. ನೀವೇನಾದ್ರೂ ಗೌರ್ಮೆಂಟ್ ಜಾಬ್ ಅಲ್ಲಿ ಇತ್ತು ಅಂತಂದ್ರೆ ನೀವು ಅದನ್ನ ಕೂಡ ಸೆಲೆಕ್ಟ್ ಮಾಡ್ಬೋದು, ಅಥವಾ ಪ್ರೈವೇಟ್ ಜಾಬ್ ಅಲ್ಲಿ ಇದ್ರೆ ಅದರ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ITR ನ ಬಿಫೋರ್ ಡ್ಯೂ ಡೇಟ್ ಫೈಲ್ ಮಾಡ್ತಿದ್ದೀರಾ ಅಂತಂದ್ರೆ ಇಲ್ಲಿ 139(1) ಅಂತ ಏನಿದೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಹೊಸ ಟ್ಯಾಕ್ಸ್ ರೆಜಿಮ್ ನ ಚೂಸ್ ಮಾಡ್ತೀರಾ ಅನ್ನುವಂತ ಒಂದು ಆಪ್ಷನ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಒಂದು ವಿಷಯ ಕ್ಲಿಯರ್ ಮಾಡೋದಕ್ಕೆ ಬಯಸ್ತೀನಿ. ಅಕಸ್ಮಾತ್ ಏನಾದ್ರೂ ನೀವು ಹೆಚ್ಚಿನ ಡಿಡಕ್ಷನ್ಸ್ ನ ಪಡ್ಕೊಳ್ತಾ ಇದ್ದೀರಿ, ನೀವು ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ ನ ಮಾಡಿದಿರಿ ಅಂತಂದ್ರೆ ನಿಮ್ಗೆ ಹೊಸ ರೆಜಿಮ್ ಸರಿ ಹೋಗಲ್ಲ, ಹಳೆಯ ರೆಜಿಮ್ ನಿಮ್ಗೆ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ನಾವು ಸದ್ಯಕ್ಕೆ ಹಳೆಯ ರೆಜಿಮ್ ಪ್ರಕಾರನೇ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಈ ಒಂದು ಸೆಕ್ಷನ್ ನ ಚೆಕ್ ಮಾಡಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಬೇಸಿಕಲಿ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಇರುತ್ತೆ. ಅಂದ್ರೆ ನಾನೀಗ ರೀಫಂಡ್ ಕ್ಲೇಮ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಏನು ಒಂದು ಡೀಟೇಲ್ಸ್ ಕೊಟ್ಟಿರ್ತೀನಿ, ಇದೇ ಬ್ಯಾಂಕ್ ಅಕೌಂಟ್ಗೆ ನನ್ನ ರೀಫಂಡ್ ಹೋಗುತ್ತೆ. ಸೊ ಇದೇನಾದ್ರೂ ನಾವು ಬೈ ಮಿಸ್ಟೇಕ್ ತಪ್ಪಾಗಿ ಹಾಕಿದ್ರೆ ನಮ್ಮ ರೀಫಂಡ್ ಅಮೌಂಟ್ ಕೂಡ ಒಂದು ರಾಂಗ್ ಅಕೌಂಟ್ಗೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಸೊ ನಾವು ಇದನ್ನ ಪ್ರಾಪರ್ ಆಗಿ ಚೆಕ್ ಮಾಡ್ಕೊಳ್ಬೇಕು. ಸೊ ಎಂಡ್ ಅಲ್ಲಿ ಕನ್ಫರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಕ್ಷನ್ 1 ಈಗ ಕಂಪ್ಲೀಟ್ ಆಯ್ತು. ಸೊ ಸೆಕೆಂಡ್ ಸ್ಟೆಪ್ ಗ್ರಾಸ್ ಟೋಟಲ್ ಇನ್ಕಮ್ ನ ನಾವು ನೋಡ್ತೀವಿ. ಇಲ್ಲಿ ಸ್ಯಾಲ್ರಿಲಿ ಸಿಗ್ತಕ್ಕಂಥ ಒಂದು ಎಕ್ಸಂಪ್ಷನ್ಸ್ ಏನಿರುತ್ತೆ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಜೊತೆಲಿ ನಿಮ್ಮ ಎಂಪ್ಲಾಯರ್ ಆಲ್ರೆಡಿ ಇದನ್ನ ಡಿಕ್ಲೇರ್ ಮಾಡಿದ್ರೆ ಅದು ನಿಮ್ಮ ಫಾರ್ಮ್ 16 ಅಲ್ಲಿ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಹಾಗೆ ಆಟೋಮೆಟಿಕಲಿ ಇಲ್ಲೂ ಕೂಡ ನಿಮಗೆ ಅದು ಕಾಣಿಸುತ್ತೆ. ಒಂದ್ ವೇಳೆ ನೀವು ನಿಮ್ಮ ಎಂಪ್ಲಾಯರ್ಗೆ ಡಿಕ್ಲೇರ್ ಮಾಡಿಲ್ಲ, ಬಟ್ ಎಸ್ ಈಗ ITR ಫೈಲ್ ಮಾಡಬೇಕಾದ್ರೆ ಅಡಮೆಂಟ್ ಆಗಿ ನಾನು ಮಾಡ್ತೀನಿ ಇವಾಗ ಅಂತಂದ್ರೆ ನೀವು ಖಂಡಿತವಾಗ್ಲೂ ಈಗ ಅದನ್ನ ಡಿಕ್ಲೇರ್ ಮಾಡ್ಬೋದು. ಬಟ್ ಎಸ್ ನೀವು ಏನೇನು ಡಿಕ್ಲರೇಷನ್ಸ್ ನ ನೀಡ್ತೀರಿ ಅದಕ್ಕೆ ತಕ್ಕಂತಹ ಪ್ರೂಫ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಈ ಎಂಪ್ಲಾಯಿ ಸೆಕ್ಷನ್ 10 ಅಡಿಯಲ್ಲಿ 12,000 ರೂಪಾಯಿನ ಇಂಟರ್ನೆಟ್ ಎಕ್ಸ್ಪೆನ್ಸಸ್ ಅಂತ ಕ್ಲೇಮ್ ಮಾಡಬೇಕು ಅಂತಿದ್ದಾರೆ. ಅದರ್ ಅಲವೆನ್ಸಸ್ ಅಲ್ಲಿ ಇದು ಸಿಗುತ್ತೆ. ಬಟ್ ಈ ಒಂದು ಡೀಟೇಲ್ಸ್ ನ ಅವರು ಎಂಪ್ಲಾಯರ್ಗೆ ಸಬ್ಮಿಟ್ ಮಾಡದೇ ಇರುವಂತಹ ಕಾರಣ ಅವರು ಅದನ್ನ ಅಲ್ಲಿ ಅಪ್ಡೇಟ್ ಮಾಡಿರಲಿಲ್ಲ. ಸೊ ಇದನ್ನ ಹೊರತುಪಡಿಸಿ ಏನಾದ್ರೂ ಚಿಲ್ಡ್ರನ್ ಎಜುಕೇಶನ್ ಆಗಿರ್ಬೋದು, ಅಥವಾ ಹಾಸ್ಟೆಲ್ ಅಲವೆನ್ಸ್ ಆಗಿರ್ಬೋದು, ಅಥವಾ ಕಾಂಪೆನ್ಸೇಟಿವ್ ಅಲವೆನ್ಸ್ ಏನಾದ್ರೂ ಇತ್ತು ಅಂತಂದ್ರೆ ನಾವು ಇದನ್ನ ಎಸ್ ಅಂತ ಕೊಡ್ಬೇಕು. ಬಟ್ ಇಲ್ಲಿ ಯಾವ್ದು ಇಲ್ಲದೆ ಇರೋ ಕಾರಣ ನಾವು ನೋ ಅಂತ ಕ್ಲಿಕ್ ಮಾಡೋಣ. ಸೊ ಹೌಸ್ ರೆಂಟ್ ಅಲವೆನ್ಸ್ ಇಲ್ಲಿ ಆಲ್ರೆಡಿ ಫೆಚ್ ಆಗಿ ಬಂದಿದೆ. ಸೊ ಕಂಟಿನ್ಯೂ ಮಾಡೋಣ. ಲೀವ್ ಟ್ರಾವೆಲ್ ಅಲವೆನ್ಸ್ ಕೂಡ ಈ ಎಂಪ್ಲಾಯಿಗೆ ಸಿಕ್ಕಿದೆ, ಆದ್ರೆ ಇಲ್ಲಿ ಅದು ಅಪ್ಡೇಟ್ ಆಗಿಲ್ಲ. ಸೊ ಈಗ ನಾವು ಲೀವ್ ಟ್ರಾವೆಲ್ ಅಲವೆನ್ಸ್ ಬಂದು 5,952. ಸೊ ಈ ಒಂದು ಅಮೌಂಟ್ ನ ಅಥವಾ ಈ ಒಂದು ಬಿಲ್ಸ್ ನ ಈತ ಎಂಪ್ಲಾಯರ್ಗೆ ಕೊಡದೇ ಇರುವಂತಹ ಒಂದು ಕಾರಣ ಫಾರ್ಮ್ 16 ಅಲ್ಲಿ ಅದು ರಿಫ್ಲೆಕ್ಟ್ ಆಗಿಲ್ಲ. ಸೊ ITR ಅಲ್ಲಿ ಕೂಡ ಅದು ಕಾಣಿಸ್ಲಿಲ್ಲ. ಸೊ ನೆಕ್ಸ್ಟ್ ಸೆಕ್ಷನ್ ಬಂದು ಲೀವ್ ಟ್ರಾವೆಲ್ ಅಲವೆನ್ಸ್. ಅಫ್ಕೋರ್ಸ್ ನಮ್ಗೆ ಈ ಅಲವೆನ್ಸ್ ಸಿಗ್ಬೇಕು ಅಂತಂದ್ರೆ ಒಂದಷ್ಟು ಟರ್ಮ್ಸ್ ಹಾಗೂ ಕಂಡೀಷನ್ಸ್ ಇದೆ, ಅದನ್ನ ನಾವು ಫುಲ್ಫಿಲ್ ಮಾಡಬೇಕು. ಸೊ ಏನದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆವಾಗ ಈ ಪರ್ಟಿಕ್ಯುಲರ್ ಮತ್ತೊಂದು ವಿಡಿಯೋನ ನಾನು ನಿಮ್ಗೋಸ್ಕರ ಮಾಡ್ತೀನಿ. ಸೊ ಈಗ ಫೈಲಿಂಗ್ ಅನ್ನ ಕಂಟಿನ್ಯೂ ಮಾಡೋಣ. ಬಟ್ ಈ ಪರ್ಟಿಕ್ಯುಲರ್ ಎಂಪ್ಲಾಯಿ ಏನಿದ್ದಾರೆ ಇವರು ಆನ್ ಟೈಮ್ ವೋಚರ್ಸ್ ನ ಅಥವಾ ಟ್ರಾವೆಲ್ ಟಿಕೆಟ್ಸ್ ನ ಎಂಪ್ಲಾಯರ್ಗೆ ಸಬ್ಮಿಟ್ ಮಾಡದೇ ಇರೋ ಕಾರಣ ಫಾರ್ಮ್ 16 ಅಲ್ಲಿ ಈ ಒಂದು ಎಕ್ಸಂಪ್ಷನ್ ರಿಫ್ಲೆಕ್ಟ್ ಆಗಿಲ್ಲ. ಯಾಕಂದ್ರೆ ಇವರ ಎಂಪ್ಲಾಯರ್ ಅದನ್ನ ಅಪ್ಡೇಟ್ ಮಾಡಿಲ್ಲ. ಬಟ್ ಈಗ ಈ ಎಂಪ್ಲಾಯಿ ಅದನ್ನ ಕ್ಲೇಮ್ ಮಾಡಬೇಕು ಅಂತಿದ್ದಾರೆ. ಸೊ ಫಾರ್ಮ್ 16 ಅನೆಕ್ಷರ್ ಅಲ್ಲಿ ಇವರ ಹತ್ರ 5,000 ಚಿಲ್ಡ್ರನ್ ಲೀವ್ ಟ್ರಾವೆಲ್ ಅಲವೆನ್ಸಸ್ ಆಗಿ ಇವರಿಗೆ ಸಿಗ್ತಾ ಇದೆ. ಸೊ ಅದನ್ನ ಈಗ ಫಿಲ್ ಮಾಡೋಣ. ಎನಿ ಅದರ್ ಎಕ್ಸಂಪ್ಷನ್ಸ್ ನೋ ಕೊಡಿ. ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಬಂತು, ಅದನ್ನ ಬಿಟ್ಟು ಬೇರೆ ಏನೇನು ಬಿಲ್ಸ್ ಇತ್ತು, ಅಲವೆನ್ಸಸ್ ಕ್ಲೇಮ್ಡ್ ಇತ್ತು, ಪ್ರತಿಯೊಂದು ಎಕ್ಸಂಪ್ಷನ್ಸ್ ಕೂಡ ಬಂತು. ಸೊ ಪ್ರತಿಯೊಂದನ್ನು ನಾವಿಲ್ಲಿ ರೀವೆರಿಫೈ ಮಾಡಬೇಕಾಗತ್ತೆ.
ವಾರ್ನಿಂಗ್ ಕೂಡ ಬಂತು. ಸೊ ವಾರ್ನಿಂಗ್ ಅಲ್ಲಿ ಏನಿದೆ, ಅಲವೆನ್ಸಸ್ ಕ್ಲೇಮ್ಡ್ ಆರ್ ಮೋರ್ ದ್ಯಾನ್ ಎಕ್ಸೆಂಪ್ಟ್ ಅಲವೆನ್ಸ್ ಡೀಟೇಲ್ ಪ್ರೊವೈಡೆಡ್ ಬೈ ದ ಎಂಪ್ಲಾಯರ್, ಪ್ಲೀಸ್ ರಿವೆರಿಫೈ ಅಂತಿದೆ. ಅಂದ್ರೆ ಎಂಪ್ಲಾಯರ್ ಏನು ಡೀಟೇಲ್ಸ್ ನ ಕೊಟ್ಟಿದ್ರು, ನಾವು ಆ ಡೀಟೇಲ್ಸ್ ಗೆ ಇಲ್ಲಿ ಎಕ್ಸ್ಟ್ರಾ ಆಡ್ ಮಾಡ್ತಾ ಇದೀವಿ ಫೈಲ್ ಮಾಡ್ಬೇಕಾದ್ರೆ, ಹಾಗಾಗಿ ಈ ಒಂದು ವಾರ್ನಿಂಗ್ ಬಂದಿದೆ. ಸೊ 17,000 ಚೇಂಜ್ ಆಲ್ಮೋಸ್ಟ್ ಇಲ್ಲಿ ಡಿಫ್ರೆನ್ಸ್ ಇದೆ. ಸೊ ನಮ್ಮ ಈ ಒಬ್ಬ ಕ್ಲೈಂಟ್ ಹತ್ರ, ಈ ಎಂಪ್ಲಾಯಿ ಹತ್ರ ಇದರ ಪ್ರೂಫ್ಸ್ ಇರೋದ್ರಿಂದ ಟೆನ್ಷನ್ ಇಲ್ಲ. ಅವ್ರಿಗೆ ಏನಾದರೂ ಕ್ವೆಶನ್ ಮಾಡಿದ್ರೆ, ನೋಟಿಸ್ ಬಂತು ಅಂತಂದ್ರೆ ಈತ ವಿತ್ ಪ್ರೂಫ್ ಅವ್ರಿಗೆ ರಿಪ್ಲೈ ಮಾಡ್ಬೋದು. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಯಾವುದೂ ಇಲ್ಲ, ಸೊ ಇದನ್ನ ಝೀರೋ ಮಾಡಿದೀವಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಲಾಸ್ಟ್ ಇಯರ್ದು ಬಹುಶಃ ನಾವು ಟ್ಯಾಕ್ಸ್ ರೀಫಂಡ್ ಏನಿತ್ತು ಅದು ಇಲ್ಲ, ಸೊ ಅದನ್ನ ಝೀರೋ ಅಂತ ಮಾಡೋಣ. ಇನ್ಕಮ್ ಫ್ರಮ್ ಡೆಪಾಸಿಟ್ಸ್ ಬಂದು 526 ಇತ್ತು, ಎಫ್ ಡಿ ಇಂದ ಬಂದಿರತಕ್ಕಂಥದ್ದು. ಹಾಗೆ ಸೊ ಇನ್ಕಮ್ ಫ್ರಮ್ ಸೇವಿಂಗ್ಸ್ ಅಕೌಂಟ್ 14,000 ಚೇಂಜ್ ಇದೆ. ಸೊ ಇದಕ್ಕಿಂತ ಹೆಚ್ಚಿನ ಅಕೌಂಟ್ ಇದ್ದು ಅದು ಇಲ್ಲಿ ರಿಫ್ಲೆಕ್ಟ್ ಆಗಿಲ್ಲ ಅಂತಂದ್ರೆ ನೀವು ಎಡಿಟ್ ಆಪ್ಷನ್ಗೆ ಹೋಗಿ ಎಡಿಟ್ ಕೂಡ ಮಾಡ್ಬೋದು. ಸೊ ಸೇವಿಂಗ್ಸ್ ಬ್ಯಾಂಕ್ ಇಂದ ನಮ್ಗೇನು ಒಂದು ಇಂಟ್ರೆಸ್ಟ್ ಸಿಕ್ಕಿದೆ, ಈ ಇಂಟ್ರೆಸ್ಟ್ ಮೇಲೆ ಕೂಡ ನಮಗೆ 10,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಅದು ಹೇಗೆ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ. ಸೊ ಬೇರೆ ಯಾವುದೇ ರೀತಿಯಾದಂತಹ ಇನ್ಕಮ್ ನಿಮಗೆ ಬರ್ತಾ ಇದೆ ಅಂತಂದ್ರೆ ನೀವು ಮುಂದೆ ಹೋಗಿ ಇಲ್ಲಿ ಆಡ್ ಇನ್ಕಮ್ ಅನ್ನೋ ಆಪ್ಷನ್ ಅಲ್ಲಿ ಆಡ್ ಮಾಡ್ಬೋದು. ಇಲ್ಲಿ ನಮ್ಮ ಗ್ರಾಸ್ ಟೋಟಲ್ ಇನ್ಕಮ್ ಬಂದು 22,85,196 ರೂಪಾಯಿ ಅಂತಿದೆ. ಇದನ್ನ ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಸೊ ಸೆಕೆಂಡ್ ಸೆಕ್ಷನ್ ಈಗ ಕಂಪ್ಲೀಟ್ ಆಯ್ತು. ಈಗ ಡಿಡಕ್ಷನ್ ಸೆಕ್ಷನ್ಗೆ ಬರೋಣ. ಸೊ ಈ ಸೆಕ್ಷನ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ನೀವು ನಿಮ್ಮ ಸ್ಯಾಲ್ರಿನ ಪ್ಲಾನ್ ಮಾಡೋದಾಗ್ಲಿ ಸೇವ್ ಮಾಡೋದಾಗ್ಲಿ ಮಾಡ್ಬೋದು. ಬೈ ದ ವೇ, ನೀವೇನಾದ್ರೂ ಟ್ಯಾಕ್ಸಬಲ್ ಇನ್ಕಮ್ ಲಿಮಿಟ್ ಅಲ್ಲಿ ಬರ್ತೀರಾ ಅಂತಂದ್ರೆ ನೀವು ನಿಮ್ಮ ಸ್ಯಾಲ್ರಿನ ಪ್ರಾಪರ್ ಆಗಿ ಪ್ಲಾನ್ ಮಾಡಿದ್ರೆ ಬಹಳಷ್ಟು ಟ್ಯಾಕ್ಸ್ ನ ನೀವು ಸೇವ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಫ್ರೀಡಮ್ ಆಪ್ ಲಿಂಕ್ ಇದೆ. ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಇದಕ್ಕೆ ರಿಲೇಟೆಡ್ ಕೋರ್ಸಸ್ ನ ನೀವು ವಾಚ್ ಮಾಡ್ಬೋದು. ಇಂಟ್ರೊಡಕ್ಷನ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಒಂದು ಕೋರ್ಸ್ ಅಲ್ಲಿ ಏನ್ ಸಿಗ್ತಾ ಇದೆ ನಿಮ್ಗೆ ಅಂತ. ಪೇಪರ್ ಕೋರ್ಸ್ ಪ್ರೈಸಿಂಗ್ ಕೂಡ ಬಂದಿದೆ. ಒಂದೇ ಒಂದು ಕೋರ್ಸ್ನ ನೋಡಿ ನೀವು ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬೇಕೋ ಅದನ್ನ ಕೂಡ ಮಾಡ್ಕೊಳ್ಬೋದು. ಸೊ ಈಗ ಡಿಡಕ್ಷನ್ಸ್ ನೆಕ್ಸ್ಟ್ ಹೋಗೋಣ. ಡಿಡಕ್ಷನ್ಸ್ ಬಂದು ಡೊನೇಷನ್ಗೆ ಏನಾದರೂ ಪೇ ಮಾಡಿದೀವ, ನೋ ಅಂತ ಹಾಕಿ. ಡಿಡಕ್ಷನ್ ಫಾರ್ ರಿಸರ್ಚ್, ನೋ ಅಂತ ಹಾಕಿ. ಡಿಡಕ್ಷನ್ ಅಂಡ್ ಸೆಕ್ಷನ್ 80GG, ನೋ ಅಂತ ಹಾಕಿ. ಸೊ ಈ ಸೆಕ್ಷನ್ 80GG ನ ಯಾಕೆ ಸಪ್ರೇಟ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಯಾರಿಗೆ ಹೆಲ್ಪ್ ಆಗತ್ತೆ. ಅಫ್ಕೋರ್ಸ್ ಯಾರಿಗೆ ಹೌಸ್ ರೆಂಟ್ ಅಲೋವೆನ್ಸಸ್ ಸಿಗ್ತಾ ಇಲ್ಲ, HR ಯಾರಿಗೆ ಸಿಗೋದಿಲ್ವೋ ಅವರಿಗೆ ಮಾತ್ರ ಇದು ಅವಲಂಬಿತವಾಗುತ್ತೆ. ಅಂದ್ರೆ ಅವರು ರೆಂಟೆಡ್ ಹೌಸ್ ಅಲ್ಲಿ ಇದ್ದು ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಅಂತಂದ್ರೆ ಅವರು ಈ ಒಂದು ಎಕ್ಸಂಪ್ಷನ್ ನ ಕ್ಲೇಮ್ ಮಾಡ್ಬೋದು. ಸೊ ಇದರ ಲಿಮಿಟ್ ಬಂದು ಮಂತ್ಲಿ ಅಪ್ ಟು 5,000 ಇರುತ್ತೆ. ವರ್ಷಕ್ಕೆ 60,000ವರೆಗೂ ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಳ್ಬೋದು. ಸೊ ಇದರ ನಂತರ ಸೆಕ್ಷನ್ 80C ಬರುತ್ತೆ. ಇಲ್ಲಿ 71,700 ಆಲ್ರೆಡಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇದರಲ್ಲಿ ನೀವು ಎಲ್ಲ ಡಿಡಕ್ಷನ್ಸ್ ನ ಕೂಡ ನೋಡ್ಬೋದು, ಏನೇನು ಕ್ಲೇಮ್ ಮಾಡ್ತಾ ಇದೀವಿ ಅಂತ. PF ಆಗಿರ್ಬೋದು, PPF ಆಗಿರ್ಬೋದು, ELSS ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆಗಿರ್ಬೋದು, ಹೋಮ್ ಲೋನ್ ಪ್ರಿನ್ಸಿಪಲ್ ಅಮೌಂಟ್ ಆಗಿರ್ಬೋದು, ಇದೆಲ್ಲ ಸೆಕ್ಷನ್ 80C ಅಡಿಯಲ್ಲಿ ಬರುತ್ತೆ. ಸೊ ಸೆಕ್ಷನ್ 80CCD ಕೂಡ ಇವ್ರಿಗೆ ಇಲ್ಲಿ ಅವಲಂಬಿತವಾಗುತ್ತೆ. ಅಂದ್ರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಏನಿದೆ ಅದು ಕೂಡ ಇವ್ರಿಗೆ ಸಿಗುತ್ತೆ. ಬಟ್ ಎಸ್, ಅಗೈನ್ ಇವರ ಫಾಲ್ಟ್, ಇವರು ಎಂಪ್ಲಾಯರ್ಗೆ ಅದನ್ನ ಅಪ್ಡೇಟ್ ಮಾಡದೇ ಇರೋ ಕಾರಣದಿಂದ ಇಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಸೊ ನಾವು ಎಸ್ ಅಂತ ಕೊಟ್ಟು ಮುಂದೆ ಡೀಟೇಲ್ಸ್ ಹಾಕ್ತಾ ಹೋಗೋಣ. ಸೊ ಇಲ್ಲಿ ಇಂಟ್ರೆಸ್ಟ್ ಯಾವುದೂ ಇಲ್ಲ. ಸೊ ಇಲ್ಲಿ ಸೆಕ್ಷನ್ 80TTA ಅಂತ ಏನಿದೆ, ಇಲ್ಲಿ ನಾವು ಡಿಡಕ್ಷನ್ ನ ಕ್ಲೇಮ್ ಮಾಡಬೇಕು. ಯಾಕಂದ್ರೆ ನಮಗೆ ಸೇವಿಂಗ್ಸ್ ಅಕೌಂಟ್ ಇಂದ ಬಂದಿರತಕ್ಕಂತಹ ಇಂಟ್ರೆಸ್ಟ್ ಏನ್ ಸಿಕ್ಕಿತ್ತು ನೋಡಿ, ಅದನ್ನ ಇಲ್ಲಿ ಮೆನ್ಷನ್ ಮಾಡಿ ನಾವು ಕ್ಲೇಮ್ ಮಾಡ್ಬೋದು. ಸೊ ಎಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಎನಿ ಅದರ್ ಡಿಡಕ್ಷನ್ ಅಲ್ಲಿ ನೋ ಅಂತ ಕ್ಲಿಕ್ ಮಾಡಿ. ಸೊ ಸೆಕ್ಷನ್ 80C 71,700 ರೂಪಾಯಿ ಡಿಡಕ್ಷನ್ ಆಲ್ರೆಡಿ ಸಿಕ್ಕಿದೆ. 80D ನಮಗೆ ಎಷ್ಟು ಡಿಡಕ್ಷನ್ ಸಿಕ್ಕಿದೆ ಅನ್ನೋದನ್ನ ನಾವು ಫಿಲ್ ಮಾಡೋಣ. ಸೊ ಇಲ್ಲಿ ಫೈಲ್ ಮಾಡ್ತಾ ಇರೋದು ಸೀನಿಯರ್ ಸಿಟಿಸನ್ ಅಂತ ಕೇಳುತ್ತೆ. ನಾವಿಲ್ಲಿ ನೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಬಂದು ಕಟ್ಟಿರೋದು 20,148 ರೂಪಾಯಿ. ಅದರ ಪ್ರೂಫ್ ಬಂದು ಎಂಪ್ಲಾಯಿ ಹತ್ರ ಇದೆ. ಸೊ ಪ್ಲಸ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತ ಇವರು ಒಮ್ಮೆ ವರ್ಷದಲ್ಲಿ ಚೆಕಪ್ ಮಾಡಿಸಿದ್ದಾರೆ, ಅದು 1,200 ರೂಪಾಯಿ ಇದೆ. ಸೊ ವರ್ಷದಲ್ಲಿ ನಾವು 25,000ವರೆಗೂ ಇದನ್ನ ಕ್ಲೇಮ್ ಮಾಡ್ಬೋದು. ಸೊ ನೀವು ನಿಮ್ಮ ಪೇರೆಂಟ್ಸ್ ನ ಬಿಹಾಫ್ ಏನಾದರೂ ಪಾಲಿಸೀಸ್ ನ ತಗೊಂಡಿದ್ರೆ ಅದನ್ನ ಕೂಡ ನೀವು ಇಲ್ಲಿ ಆಸ್ ಅ ಡಿಡಕ್ಷನ್ ಕ್ಲೇಮ್ ಮಾಡ್ಬೋದು. ಸೊ ಅಪ್ ಟು 50,000 ನಮಗೆ ಲಿಮಿಟ್ ಇರುತ್ತೆ. ಅಕಸ್ಮಾತ್ ಅವರ ವಯಸ್ಸು 60ಕ್ಕಿಂತ ಹೆಚ್ಚಾದ್ರೆ, 60ಕ್ಕಿಂತ ಒಳಗಿತ್ತು ಅಂತಂದ್ರೆ
ಇವ್ರಿಗೂ ಕೂಡ 25,000 ನಮಗೆ ಲಿಮಿಟ್ ಸಿಗುತ್ತೆ. ಸೊ ನಾವಿಲ್ಲಿ ಆಕ್ಚುಲ್ ಆಗಿ ಏನ್ ಮಾಡ್ತಾ ಇದೀವಿ, ITR ಫೈಲ್ ಮಾಡ್ತಾ ಇದೀವಿ ಅಂದ್ರೆ ಮುಗ್ದೋಗಿರೋ ಕತೆ. ನಾನು ಇಲ್ಲಿ ಕೇವಲ ಫೈಲ್ ಮಾಡಿ ನನ್ನ ರೀಫಂಡ್ ನ ಪಡ್ಕೊಳ್ತೀನಿ, ಅಥವಾ ಟ್ಯಾಕ್ಸ್ ಎಕ್ಸ್ಟ್ರಾ ಕಟ್ಟಬೇಕು ಅಂತ ಬಂದ್ರೆ ಟ್ಯಾಕ್ಸ್ ಎಕ್ಸ್ಟ್ರಾ ಕಟ್ತೀನಿ. ಇದು ಟ್ಯಾಕ್ಸ್ ಪ್ಲಾನಿಂಗ್ ವಿಡಿಯೋ ಅಲ್ಲ. ನಿಮಗೆ ನಿಮ್ಮ ವರ್ಷದ ಟ್ಯಾಕ್ಸ್ ಪ್ಲಾನ್ ಮಾಡಬೇಕು ಅಂತಂದ್ರೆ ಇಯರ್ ಬಿಗಿನಿಂಗ್ ಅಲ್ಲೇ ಪ್ಲಾನ್ ಮಾಡಬೇಕಾಗತ್ತೆ. ಸೊ ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತ ನಿಮಗೆ ಏನಾದರೂ ಐಡಿಯಾ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ. ಸೊ ಈಗ ಫೈಲಿಂಗ್ ಮುಂದುವರಿಯೋಣ. ಸೊ ನಾವಿಲ್ಲಿ ಸದ್ಯಕ್ಕೆ ನಮ್ಮ ಪೇರೆಂಟ್ಸ್ಗೋಸ್ಕರ ಫೈಲ್ ಮಾಡ್ತಾ ಇಲ್ಲ, ನಮಗೋಸ್ಕರ ನಾವಿಲ್ಲಿ ಮಾಡ್ತಾ ಇದೀವಿ. ಹಾಗಾಗಿ ಇಲ್ಲಿ ಡೀಟೇಲ್ಸ್ನ ಸೇವ್ ಮಾಡೋಣ. ಸೊ ಲಾಸ್ಟ್ ಸೆಕ್ಷನ್ ಏನಿದೆ ATTTA, ಇಲ್ಲಿ ನಾವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಂದ ಬಂದಂತಹ ಒಂದು ಏನು ಇಂಟ್ರೆಸ್ಟ್ ಇತ್ತು ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ನಾವಿಲ್ಲಿ ಕ್ಲೇಮ್ ಮಾಡ್ಬೋದು. ಸೊ ಅದನ್ನು ನಾವೀಗ ಆ್ಯಡ್ ಮಾಡೋಣ. ಸೊ ಈ ಸೆಕ್ಷನ್ ಅಡಿಯಲ್ಲಿ 14,775 ರೂಪಾಯಿ ನನಗೆ ಬಂದಿರತಕ್ಕಂತಹ ಇಂಟ್ರೆಸ್ಟ್. ಬಟ್ ಇಲ್ಲಿ ನನಗೆ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು ರೀಫಂಡ್ಗೆ 10,000. ಸೊ ನನಗೆ ಅಷ್ಟು ಮಾತ್ರ ಬರುತ್ತೆ, ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ. ಸೊ ಎಲ್ಲ ಡಿಡಕ್ಷನ್ ಸೆಕ್ಷನ್ ಈಗ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈಗ ಕನ್ಫರ್ಮ್ ಮಾಡ್ತೀನಿ. ಸೊ ಇದನ್ನ ಹೊರತುಪಡಿಸಿ ಬೇರೆ ಏನೇ ಡಿಡಕ್ಷನ್ಸ್ ಇತ್ತು ಅಂತಂದ್ರೂ ಕೂಡ ನೀವಿಲ್ಲಿ ಅದನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಅಂದ್ರೆ ಒಂದು ಪ್ರಾಪರ್ಟಿಗೆ ನೀವೇನಾದ್ರೂ ಇಂಟ್ರೆಸ್ಟ್ ಕಟ್ತಾ ಇದ್ದೀರಾ ಅಂತಂದ್ರೆ, ಅಥವಾ ಯಾವ್ದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿಗೆ ನೀವು ಡೊನೇಟ್ ಮಾಡಿದ್ದೀರಾ ಅಂತಂದ್ರೆ ಕೂಡ ನೀವಿಲ್ಲಿ ಅದನ್ನ ಮೆನ್ಷನ್ ಮಾಡ್ಬೋದು. ಸೊ ಲಾಸ್ಟ್ಲಿ ನಮ್ಮ ಟೋಟಲ್ ಅಮೌಂಟ್ ಏನಿರುತ್ತೆ ಅದು ಬರುತ್ತೆ ಟ್ಯಾಕ್ಸ್ ಪೇಡ್ ಅಂತ. ಇದನ್ನ ಕನ್ಫರ್ಮ್ ಮಾಡಿ. ಸೊ ಈಗ ಟ್ಯಾಕ್ಸ್ ಲಯಬಿಲಿಟಿ ನಮ್ದು ಏನಿತ್ತು ಅದು ರೆಡಿ ಇದೆ. ಸೊ ಟೋಟಲ್ ಕಾಂಪಿಟೇಷನ್ ಆಫ್ ಇನ್ಕಮ್ ಬಂದು 22 ಲಕ್ಷ ಇದೆ. ನಮ್ಮ ಟ್ಯಾಕ್ಸ್ ಬಂದು 4,67,000 ಇತ್ತು. ಇದಕ್ಕೆ ಸೆಸ್ ನಾವು ಆಡ್ ಮಾಡಿದ್ರೆ 4,85,000 ಆಗುತ್ತೆ. ಸೊ ಇದನ್ನ ಕನ್ಫರ್ಮ್ ಮಾಡಿ ಪ್ರೊಸೀಡ್ ಮಾಡಬೇಕಾಗತ್ತೆ. ಸೊ ಈ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ನಮಗೆ ಬರಬೇಕಾಗಿರುವಂತಹ ಒಂದು ರೀಫಂಡ್ ಕೇವಲ 10,000 ರೂಪಾಯಿ. ಸೊ ಪ್ರಿವ್ಯೂ ರಿಟರ್ನ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಪ್ರಿವ್ಯೂ ರಿಟರ್ನ್ ಇಲ್ಲಿ ನಿಮ್ಮ ಹೆಸರಿನ ಮೇಲೆ ಕ್ಲಿಕ್ ಮಾಡಿ, ಬೇರೆ ಯಾವುದೇ ಆಪ್ಷನ್ ನ ಸೆಲೆಕ್ಟ್ ಮಾಡ್ದೇನೆ ಪ್ರೊಸೀಡ್ ಟು ಪ್ರಿವ್ಯೂ ಮಾಡಿ. ಸೊ ಕಾಂಪಿಟೇಷನ್ ಆಗಿ ರೆಡಿ ಇದೆ. ನಿಮ್ಮ ಟೋಟಲ್ ಇನ್ಕಮ್ ಬಂದು 24 ಲಕ್ಷ. ಇದರಲ್ಲಿ ನೀವು ಎಕ್ಸಂಪ್ಷನ್ಸ್ ನ ಕ್ಲೇಮ್ ಮಾಡಿರೋದು 1,21,416 ರೂಪಾಯಿ ಒಂದು, 12,000 ಒಂದು, 5,932 ರೂಪಾಯಿ ಒಂದು. ಇದನ್ನ ಬಿಟ್ಟು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಿತ್ತು 50,000 ಅದಿದೆ. ಹಾಗೆ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಏನು ಡಿಡಕ್ಟ್ ಆಗಿತ್ತು 2,500, ಈ ಒಂದು ಅಮೌಂಟ್ ಕೂಡ ಇಲ್ಲಿ ನಮಗೆ ಆಸ್ ಅ ಡಿಡಕ್ಷನ್ ಸಿಕ್ಕಿದೆ. ಹಾಗೆ ಪ್ರೊಫೆಷನಲ್ ಟ್ಯಾಕ್ಸ್ ಏನಿತ್ತು 2,500, ಇದು ಕೂಡ ನಮಗೆ ಸೆಕ್ಷನ್ 16ರ ಅಡಿಯಲ್ಲಿ ಆಸ್ ಅ ಡಿಡಕ್ಷನ್ ಸಿಕ್ಕಿದೆ. ಸೊ ಸೆಕ್ಷನ್ 80C ಹಾಗೂ 80D ಡಿಡಕ್ಷನ್ ಏನಿದೆ ಅದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಇಂಟ್ರೆಸ್ಟ್ ಆನ್ ಸೇವಿಂಗ್ಸ್ ಅಕೌಂಟ್ ಏನಿದೆ ಅದರ ಮೇಲೆ ಏನು ನಿಮಗೆ 10,000 ಡಿಡಕ್ಷನ್ ಇತ್ತು ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ಟೋಟಲ್ ಡಿಡಕ್ಷನ್ಸ್ ಬಂದು 1,03,000 ಇದೆ. ಸೊ ಎಲ್ಲ ಎಕ್ಸಂಪ್ಷನ್ಸ್ ಹಾಗೂ ಡಿಡಕ್ಷನ್ಸ್ ನಾವು ತೆಗೆದ್ರೆ ನಮ್ಮ ಟ್ಯಾಕ್ಸ್ ಅಮೌಂಟ್ ಏನಿದೆ ಅದು 4,85,000 ಆಗುತ್ತೆ. ಸೊ ನಾವು ಆಲ್ರೆಡಿ TDS ಅಲ್ಲಿ ಎಷ್ಟು ಕಟ್ಟಿದ್ವಿ, 4,95,000. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, 10,000. ಸೊ ನಾವೀಗ ಈ 10,000ನ ಕ್ಲೇಮ್ ಮಾಡ್ಬೋದು ಆಸ್ ಅ ರೀಫಂಡ್. ಸೊ ಇಲ್ಲಿ ರೀಫಂಡ್ ಬರಬೇಕು ಅಂತಂದ್ರೆ ಬ್ಯಾಂಕ್ ಅಕೌಂಟ್ ನ ಕೂಡ ನಾವಿಲ್ಲಿ ವೆರಿಫೈ ಮಾಡಬೇಕು. ಸೊ ಪ್ರೊಸೀಡ್ ಟು ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇದರಲ್ಲಿ ಏನಾದ್ರೂ ಎರರ್ ಇತ್ತು ಅಂತ ಅಂದ್ರೆ ITR ಅಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ನೀವು ಅದನ್ನ ಕ್ಲಿಕ್ ಮಾಡಿ ರಿಸಾಲ್ವ್ ಮಾಡ್ಕೊಳ್ಬಹುದು. ಸೊ ನಮ್ಮ ITR ಇಲ್ಲಿ ವ್ಯಾಲಿಡೇಟ್ ಆಯ್ತು. ಇಲ್ಲಿ ಬಹಳ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ನೀವೇನಾದ್ರೂ ಈ ಒಂದು ಪ್ರಾಸೆಸ್ಗೆ ಬಂದಾಗ ಟ್ಯಾಕ್ಸ್ ಕಟ್ಟುವಂತಹ ಪರಿಸ್ಥಿತಿ ಇತ್ತು ಅಂತಂದ್ರೆ ಪೇ ಟ್ಯಾಕ್ಸ್ ಅನ್ನೋ ಆಪ್ಷನ್ ಒಂದು ಕಾಣಿಸುತ್ತೆ. ಸೊ ಅದರ ನಂತರ ನೀವು ಪ್ರೊಸೀಡ್ ಟು ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ನಿಮ್ಮ ITR ನ ವೆರಿಫೈ ಮಾಡಿಲ್ಲ ಅಂತಂದ್ರೆ 120 ದಿನದಲ್ಲಿ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ವೆರಿಫಿಕೇಶನ್ಗೆ ಈ 3 ಆಪ್ಷನ್ಸ್ ನಿಮ್ಗೆ ಕಾಣಿಸ್ತಾ ಇದೆ. ಈ ವೆರಿಫೈ ನೌ ಅಥವಾ ಏನು ಈ ವೆರಿಫೈ ಲೇಟರ್ ಮತ್ತೊಂದು ಆಪ್ಷನ್. ಸೊ ಈ ವೆರಿಫೈ ನೌ ಅಲ್ಲಿ ಏನಾಗುತ್ತೆ, ಆಧಾರ್, ಬ್ಯಾಂಕ್ ಅಕೌಂಟ್, ಡಿಮ್ಯಾಟ್ ಅಕೌಂಟ್ ಇಂದ ನೀವು ವೆರಿಫೈ ಮಾಡ್ಕೊಳ್ಬಹುದು. ಇದು ಬಹಳ ಈಸಿ ಪ್ರಾಸೆಸ್. ಅಥವಾ ಈ ವೆರಿಫೈ ಲೇಟರ್ ಆಪ್ಷನ್ ನೀವು ಚೂಸ್ ಮಾಡಿದ್ರೆ ನೀವೇ ಪ್ರಿಂಟ್ ಮಾಡಿ ನೆಕ್ಸ್ಟ್ 30 ದಿನದ ಒಳಗೆ ಸ್ಪೀಡ್ ಪೋಸ್ಟ್ ಮಾಡಬೇಕಾಗತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ. ಸೊ ನಾವು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಈ ವೆರಿಫೈ ನಾವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಿದ್ರೆ ನೀವು ಹೀಗೆ ವೆರಿಫೈ ಮಾಡ್ಬೋದು. ನಿಮ್ಮ ಆಧಾರ್ ನಂಬರ್ನ ಹಾಕಿ, ಆಧಾರ್ ಲಿಂಕ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಆ OTPನ ನಾವಿಲ್ಲಿ ಹಾಕೋಣ. ಈಗ ನಿಮ್ಮ ಫಾರ್ಮ್ ವೆರಿಫೈ ಆಗಿ ಸಬ್ಮಿಟ್ ಆಗಿದೆ. ಸೊ
ಸೊ ಈ ಒಂದು ಪ್ರಾಸೆಸ್ ಅಲ್ಲಿ ನೀವು ITR 1 ಅನ್ನ ಕೇವಲ 10 ರಿಂದ 15 ನಿಮಿಷದಲ್ಲಿ ಫೈಲ್ ಮಾಡಬಹುದು. ಬಟ್ ಎಸ್, ನಿಮ್ಮ ಎಂಪ್ಲಾಯರ್ಗೆ ನೀವು ಪ್ರತಿಯೊಂದು ಇನ್ಕಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಫಾರ್ಮ್ 16 ಅಲ್ಲಿ ಎಲ್ಲವೂ ಅಪ್ಡೇಟ್ ಆಗಿರುತ್ತೆ. ಸೊ ಅದು ಅಪ್ಡೇಟ್ ಆಗಿದ್ದಾಗ ನಿಮಗೆ ಹೆಚ್ಚಿನ ಒಂದು ಟೆನ್ಷನ್ ಇರೋದಿಲ್ಲ. ಮತ್ತೆ ನಾನು ಆ ಎಕ್ಸಂಪ್ಷನ್ ಹಾಕಬೇಕು, ಆ ಡಿಡಕ್ಷನ್ ಹಾಕಬೇಕು ಅನ್ನೋದು. ನೀವು ಆನ್ ಟೈಮ್ ಎಲ್ಲವನ್ನ ಕಟ್ತಾ ಇರೋದ್ರಿಂದ ಪೆನಾಲ್ಟಿಯಿಂದ ನೀವು ತಪ್ಪಿಸ್ಕೊಳ್ಬಹುದು. ಸೊ ನೀವು ಏನೇ ಇನ್ಕಮ್ ಬರ್ತಾ ಇದ್ರು ಅಥವಾ ಏನೇ ಡಿಡಕ್ಷನ್ಸ್ ನ ಕ್ಲೇಮ್ ಮಾಡಬಹುದು ಅಂತಂದ್ರೆ ನಿಮ್ಮ ಎಂಪ್ಲಾಯರ್ಗೆ ಅದನ್ನ ತಿಳಿಸಿದ್ರೆ ನೀವು ಬೆನಿಫಿಟ್ ಅಲ್ಲಿ ಇರ್ತೀರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಈ ಒಂದು 3 ವಿಡಿಯೋ ಏನು ಆಪ್ಷನ್ ಕೊಟ್ಟೆ, ನಿಮ್ಗೆ ಈ ಸಬ್ಜೆಕ್ಟ್ ಬಗ್ಗೆ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ಅಂತ, ನಿಮ್ಗೆ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ಹಾಗೆ ಬೇರೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅಂದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ಹಾಗೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತಂದ್ರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಜೊತೆಲಿ ನಮ್ಮ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ನ ಖಂಡಿತವಾಗ್ಲೂ ಕಂಡುಕೊಳ್ಬಹುದು. ನಾನು ಹೇಳ್ತಿರೋದಷ್ಟೇ, ಡೌನ್ಲೋಡ್ ಮಾಡಿಕೊಂಡು ಇಂಟ್ರೊಡಕ್ಷನ್ ನೋಡಿ ನಿಮ್ಮ ಲೈಫ್ಗೆ ಯೂಸ್ಫುಲ್ ಅನ್ಸಿದ್ರೆ ಮಾತ್ರ ನೆಕ್ಸ್ಟ್ ಪ್ರಾಸೆಸ್ ಏನಿದೆಯೋ ನೀವು ಖಂಡಿತ ಕ್ಯಾರಿ ಮಾಡ್ಬೋದು. ಹಾಗೆ ಯಾರೆಲ್ಲ ನಾನ್ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡಿದಿರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ. ನಮಸ್ತೆ.